ಮುಗಿಯದ ಬಂಧನ ಭಾಗ 10. ಅನ್ವಿತಾ ವಿಧೇಯತೆಯಿಂದ ತನ್ನ ಗಾಯಗೊಂಡ ಕೈಯನ್ನ ಸುಹಾಸ್ನ ಕಡೆಗೆ ಚಾಚ್ತಾ ಇದ್ದಾಳೆ. ಆ ಕೈ ಮೇಲಿನ ಗಾಯವನ್ನು ನೋಡಿ ಸುಹಾಸ್ನ ಉಬ್ಬು ಗಂಟಾಕಿತ್ತು. ಏನಾಯ್ತಿದು? ಯಾರಾದರೂ ನಿನ್ನ ಜೊತೆ ಗಲಾಟೆ ಮಾಡಿದ್ರಾ? ಮೂರ್ಖ ಮಗಳೇ ಎಂದು ಸ್ವಲ್ಪ ಕಠಿಣ ಸ್ವರದಲ್ಲಿ ಕೇಳ್ತಾನೆ. ಒಂದು ಕ್ಷಣ ಅನ್ವಿತಾಳ ದೇಹ ಗಟ್ಟಿಯಾಯಿತು. ನಂತರ ಇಲ್ಲ ಎಂಬಂತೆ ತಲೆಯಲ್ಲಾಡಿಸಿದ್ಲು. ಯಾರೋ ಅವಳಿಗೆ ಕಿರುಕುಳ ನೀಡುತ್ತಿಲ್ಲವೇ? ಸುಹಾಸ್ ಗೊಂದಲಕ್ಕೊಳಗಾದ. ಹಾಗಾದ್ರೆ ಏನಾಯ್ತು? ಅನ್ವಿತಾ ತನ್ನ ಪೆನ್ಸಿಲನ್ನು ತೆಗೆದುಕೊಂಡು ನಿಧಾನವಾಗಿ ತನ್ನ ನೋಟ್ಬುಕ್ನಲ್ಲಿ ಕೆಲವು ಅಕ್ಷರಗಳನ್ನ ಬರೀತಾಳೆ. ನಾನು ಬಿದ್ದೆ ಅಂತ. ಅದನ್ನು ಬರೆದ ನಂತರ ತಾನು ಸರಿಯಾಗಿ ಬರೆದಿದ್ದೇನೋ ಇಲ್ಲವೋ ಎಂದು ಯೋಚಿಸುತ್ತಾ ತಲೆಯನ್ನು ಸ್ವಲ್ಪ ಓರೆಯಾಗಿಸಿ ನೋಡಿದ್ಲು. ಅವಳಿಗೆ ಆ ಪದವನ್ನು ಬರೆಯುವುದು ಸ್ವಲ್ಪ ಕಷ್ಟವಾಗಿತ್ತು. ಆ ಪದವನ್ನು ನೋಡಿದ ನಂತರ ಸುಹಾಸ, ನೀನು ಕೆಳಗೆ ಬಿದ್ದಿದ್ದೀಯಾ ಎಂದು ಕೇಳಿದ್ದನು. ಅನ್ವಿತಾ ತಲೆ ಆಡಿಸ್ತಾಳೆ. ಆದರೆ ತನ್ನ ತಂದೆಯತ್ತ ನೋಡ್ತಿದ್ದಾಗ ಅನ್ವಿತಾಳ ಕಣ್ಣುಗಳು ಅವನ ತುಟಿಯ ಮೇಲೆ ಬಿದ್ದುವು. ಅವಳಿಗೆ ಅಚ್ಚರಿಯಾಯಿತು. ಅವನ ತುಟಿಗಳಲ್ಲಿ ಮೂಗೇಟು ಬಿದ್ದಿತ್ತು. ತಕ್ಷಣ ಅನ್ವಿತಾ ತನ್ನ ಕಣ್ಣನ ಸನ್ನೆಯಲ್ಲಿ, ಅಪ್ಪ ನಿನಗೆ ಹೇಗೆ ನೋವಾಯಿತು ಅಂತ ಕೇಳ್ತಿದ್ದಾಳೆ. ಸುಹಾಸ ಅವಳ ಕೈ ಹಿಡಿದು, ಏನೂ ಇಲ್ಲ ಅನ್ವಿತಾ, ಒಂದು ಕಾಡಬೇಕು ನನ್ನನ್ನು ಕಚ್ಚಿತು ಅಂತ ಉತ್ತರಿಸ್ತಾನೆ. ಕಾಡಬೇಕು? ಅನ್ವಿತಾಳ ಗೊಂದಲ ಹೆಚ್ಚಾಯಿತು. ಅವಳು ಕಾಫಿ ಟೇಬಲ್ನಿಂದ ಪೆನ್ಸಿಲನ್ನು ಮತ್ತು ಕಾಗದವನ್ನು ತೆಗೆದುಕೊಂಡು ಬರೆದ್ಲು. ಆ ಬೆಕ್ಕು ಎಲ್ಲಿಂದ ಬಂತು? ಅದನ್ನು ಓದಿದ ಸುಹಾಸ್ನ ಕಣ್ಣುಗಳು ಸ್ವಲ್ಪ ಕತ್ತಲೆಯಾದವು. ಅಶ್ವಿನಿಯ ನೆನಪು ಅವನಲ್ಲಿ ಮತ್ತೆ ಕೋಪ ಹುಟ್ಟಿಸ್ತು. ವಿದೇಶದಿಂದ ಬಂದು ಅವನು ಆ ವಿಷಯದ ಬಗ್ಗೆ ಹೆಚ್ಚೇನು ಹೇಳಕ್ಕೆ ಸಿದ್ಧ ಇರಲಿಲ್ಲ. ತನ್ನ ಮಗಳ ಮುಂದೆ ಕೋಪದ ನಿಯಂತ್ರಣ ಕಳೆದುಕೊಳ್ಳೋಕೆ ಅವನು ಭಯ. ಅವಳ ಮುಖದಲ್ಲಿದ್ದ ಗೊಂದಲವನ್ನು ಗಮನಿಸಿದ ಅವಳ ಕೈಯಿಂದ ಪೆನ್ಸಿಲ್ ಕಾಗದವನ್ನು ತೆಗೆದುಕೊಂಡು, ಇನ್ನು ಮುಂದೆ ಇದರ ಬಗ್ಗೆ ಮಾತನಾಡುವುದು ಬೇಡ, ಈಗ ಸಮಯವಾಗಿದೆ, ನಿದ್ರೆಗೋಗು ಅಂತ ಹೇಳಿ ಅವಳನ್ನು ಮಲಗಿಸ್ತಾನೆ. ಅದೇ ಸಮಯದಲ್ಲಿ ಅಶ್ವಿನಿ ಮನೆಗೆ ಬಂದಾಗ ಆಕೆ ಇಬ್ಬರು ಮುದ್ದು ಮಕ್ಕಳು ಇನ್ನೂ ಎಚ್ಚರವಾಗಿ ಇದ್ರು. ಅವರೊಂದಿಗೆ ಮೇಘನ ಇದ್ರು. ಅಶ್ವಿನಿ ಮನೆಯ ಒಳಗೆ ಬಂದ ತಕ್ಷಣ ಅವಳ ಇಬ್ಬರು ಮುದ್ದು ಮಕ್ಕಳು ಟಿವಿ ಪರದೆಯಿಂದ ಕಣ್ಣನ್ನು ಸರಿಸಿ ಅತ್ಯಂತ ಸಡಗರದಿಂದ ಅವಳ ಕಡೆಗೆ ಓಡ್ ಬರ್ತಾರೆ. ಅಮ್ಮ ಬಂದ್ಯಾ ಅಂತ. ಅಶ್ವಿನಿ ತನ್ನ ಎಲ್ಲ ನೋವುಗಳನ್ನು ಮರೆತು ಮುಗುಳ್ನಗುತ್ತಾ ಇಬ್ಬರ ತಲೆಗಳನ್ನು ಪ್ರೀತಿಯಿಂದ ಸವರಿದ್ಲು. ತಾಯಿಯ ಹತ್ತಿರ ಬರುತ್ತಿದ್ದಂತೆ ಅವಳಿಂದ ಲಘುವಾಗಿ ಬರುತ್ತಿದ್ದ ಆ ವೈನ್ನ ವಾಸನೆಯನ್ನು ಗ್ರಹಿಸಿದ ಆರವ್ ತನ್ನ ಮುಖವನ್ನು ಸ್ವಲ್ಪ ಗಂಟಾಕಿದ್ದ. ಅಮ್ಮ, ನೀನು ಸ್ವಲ್ಪ ಕುಡ್ದಿದ್ದೀಯಾ? ಇರು, ನಿನ್ನ ಆಯಾಸ ಅಮಲನ್ನು ಹೋಗಲಾಡಿಸಲು ನಾನೇ ನಿನಗೊಂದೊಳ್ಳೆ ಕಷಾಯ ಮಾಡಿಕೊಡ್ತೀನಿ. ಇಲ್ಲದಿದ್ದರೆ ಬೆಳಗ್ಗೆ ಎದ್ದಾಗ ನಿನಗೆ ತಲೆನೋವು ಶುರುವಾಗುತ್ತೆ ಅಂತ ಅತ್ಯಂತ ಜವಾಬ್ದಾರಿಯಿಂದ ಹೇಳುತ್ತಾ ಅವನು ಚುರುಕಾಗಿ ಅಡಿಗೆ ಮನೆಗೆ ಹೊರಡ್ತಾನೆ. ಇತ್ತ ಆದಿತ್ಯ ಅವಳ ಕೈಯನ್ನು ಹಿಡಿದು ಮೆಲ್ಲಗೆ ಕರೆದೊಯ್ದ. ಸೋಫಾದ ಮೇಲೆ ಕೂರಿಸ್ತಾನೆ. ನಂತರ ತಾಯಿಯ ಮಡಿಲಿಗೆ ಹೊರಗಿ ಅವಳ ಹಣೆಯನ್ನು ತನ್ನ ಪುಟ್ಟ ಕೈಗಳಿಂದ ಒತ್ತುತ್ತಾ, ಅಮ್ಮ, ನಾನು ನಿನ್ನ ತಲೆಯನ್ನು ಹಗುರವಾಗಿ ಮಸಾಜ್ ಮಾಡ್ತೇನೆ, ಆಗ ನಿನಗೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಅಂತ ಹೇಳ್ತಾನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಇಷ್ಟೊಂದು ಜವಾಬ್ದಾರಿಯುತವಾಗಿ ಮತ್ತು ತಾಯಿಯ ಮೇಲೆ ಇಷ್ಟೊಂದು ಕಾಳಜಿ ಹೊಂದಿರುವುದನ್ನು ನೋಡಿ ಅಲ್ಲೇ ಇದ್ದ ಮೇಘನಾಗೆ ಅಸೂಯೆ ಪಡದೆ ಇರೋಕ್ಕಾಗಲಿಲ್ಲ. ಅಬ್ಬಾ, ನನ್ನ ಈ ಮುದ್ದು ಮಕ್ಕಳು ತಮ್ಮ ಅಮ್ಮನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ಆಶ್ಚರ್ಯದಿಂದ ಕೇಳಿದರು. ಅಶ್ವಿನಿ ಮನಸ್ಸಾರೆ ನಗುತ್ತಾ, ನಿನಗೆ ಇವರು ಅಷ್ಟೊಂದು ಇಷ್ಟವಾದರೆ ನೀನು ಮದುವೆಯಾಗಿ ಇಂತಹ ಮಕ್ಕಳನ್ನು ಪಡೆದುಕೊಳ್ಬೇಕು ಅಂತ ತಮಾಷೆ ಮಾಡಿದ್ಲು. ಅದನ್ನು ಕೇಳಿದ ಮೇಘನ ತಲೆ ಆಡಿಸಿ, ಅಯ್ಯೋ ಇಲ್ಲಪ್ಪ, ನಾನು ಇವರಂತೆ ಅಷ್ಟೊಂದು ಜವಾಬ್ದಾರಿಯಿಂದ ಮಕ್ಕಳನ್ನು ನೋಡ್ಕೊಳ್ತೇನೋ ಇಲ್ವೋ ಗೊತ್ತಿಲ್ಲ. ಬದಲಾಗಿ ನಿನಗೆ ಗೊತ್ತಿಲ್ಲದಂತೆ ನಿನ್ನ ಇಬ್ಬರು ಚಿನ್ನದಂತಹ ಮಕ್ಕಳನ್ನು ನಾನೇ ಕದ್ದು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ನಗುತ್ತಾ ಹೇಳ್ತಾಳೆ. ತನ್ನ ತಾಯಿಯ ಹಣೆಯನ್ನು ಹೊತ್ತುತ್ತಿದ್ದ ಆದಿತ್ಯ ತನ್ನ ಚಿಕ್ಕಮ್ಮನನ್ನು ಸಮಾಧಾನ ಪಡಿಸುತ್ತಾ, ಮೇಘನ ಚಿಕ್ಕಮ್ಮ, ನೀನು ನಮ್ಮನ್ನು ಕದಿಯಬೇಕಾದ ಅಗತ್ಯವೇ ಇಲ್ಲ. ಒಂದು ವೇಳೆ ನೀನು ಎಂದಾದರೂ ಕುಡಿದು ಸುಸ್ತಾಗಿ ಮನೆಗೆ ಬಂದರೆ ಆರವ್ ಮತ್ತು ನಾನು ನಿನ್ನನ್ನು ಇದೇ ರೀತಿ ಪ್ರೀತಿಯಿಂದ ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಮೇಘನಾಗೆ ಆ ಹುಡುಗನನ್ನು ತಬ್ಕೊಂಡು ಮುತ್ತಿಡಬೇಕು ಅಂತಾನೆ ಅನ್ನಿಸ್ತಿತ್ತು. ಆದರೆ ಅವರಿಬ್ಬರು ತಾಯಿಯ ಸೇವೆಯಲ್ಲಿ ಕಾರ್ಯನಿರತರಾಗಿದ್ದರು. ಅವಳು ಅತ್ಯಂತ ಭಾವುಕಳಾಗಿ, ನೀವಿಬ್ಬರು ಜಗತ್ತಿನಲ್ಲೇ ಅತ್ಯುತ್ತಮ ಮಕ್ಕಳು, ನಾನು ನೀವಿಬ್ಬರನ್ನ ತುಂಬ ಪ್ರೀತಿಸ್ತೀನಿ ಅಂತ ಮಾತ್ರ ಹೇಳಿದ್ಲು. ಆ ಮಾತುಗಳನ್ನು ಕೇಳಿ ಅಶ್ವಿನಿಯ ಇಡೀ ದೇಹಕ್ಕೆ ಒಂದು ರೀತಿಯ ಆನಂದ ಆಗುತ್ತೆ. ಅಷ್ಟರಲ್ಲಿ ಆರವ್ ಅಡುಗೆ ಮನೆಯಿಂದ ತಂದಿದ್ದ ಬಿಸಿ ಬಿಸಿ ಕಷಾಯವನ್ನು ಅವಳಿಗೆ ನೀಡಿದನು. ಅಶ್ವಿನಿ ಅದನ್ನು ನಿಧಾನವಾಗಿ ಕುಡಿದು ಮುಗಿಸೋ ಹೊತ್ತಿಗೆ ತಡರಾತ್ರಿ ಆಗಿತ್ತು. ಸರಿ ಮಕ್ಕಳೇ, ನಾನೀಗ ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ, ತುಂಬ ತಡ ಆಗಿದೆ, ನೀವಿಬ್ಬರು ಬೇಗ ಮೇಲಕ್ಕೆ ಹೋಗಿ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಹೇಳ್ತಾಳೆ. ಅಶ್ವಿನಿ ತನ್ನ ಇಬ್ಬರು ಗಂಡು ಮಕ್ಕಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಲು. ಇಬ್ಬರು ಹುಡುಗರು ವಿಧೇಯತೆಯಿಂದ ತಲೆಯಾಡಿಸ್ತಾರೆ. ಮೇಘನಾಗೆ ಶುಭರಾತ್ರಿ ಹೇಳಿ ತಮ್ಮ ಕೋಣೆಗೆ ಹೊರಟರು. ಅಶ್ವಿನಿ ತನ್ನ ಮುದ್ದು ಮಕ್ಕಳ ಪ್ರೀತಿಯಲ್ಲಿ ಹೋಟೆಲ್ನಲ್ಲಿ ನಡೆದಂತಹ ಕಹಿ ಘಟನೆಯನ್ನು ಮರೆಯಲು ಪ್ರಯತ್ನಿಸ್ತಿದ್ದಾಳೆ. ಇಬ್ಬರೂ ಮುದ್ದು ಮಕ್ಕಳು ಮೇಲಕ್ಕೆ ಹೋದ ತಕ್ಷಣ ಅಶ್ವಿನಿಯ ಮುಖದಲ್ಲಿದ್ದ ಆ ಮಂದಹಾಸ ಮೆಲ್ಲನೆ ಮಂಗಮಾಯ
ಅತ್ತ ಮೇಘನ ಟಿವಿ ಆಫ್ ಮಾಡಿ ಅಶ್ವಿನಿಯ ಹತ್ತಿರ ಬಂದು ಅವಳ ಮುಖವನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಾ, ಏನಾಗಿದೆ ಅಶ್ವಿನಿ? ಏನಾದರೂ ಸಮಸ್ಯೆನಾ? ನಿನ್ನ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಇದೆಯಾ? ಒಂದು ಕ್ಷಣ ತಡವರಿಸಿದ ಅಶ್ವಿನಿ ಅನಿವಾರ್ಯವಾಗಿ ಸ್ವಲ್ಪ ಸಮಯದ ಹಿಂದೆ ನಡೆದಂತಹ ಆಘಾತಕಾರಿ ಘಟನೆಯನ್ನು ನೆನಪಿಸ್ಕೊಳ್ತಾಳೆ. ನಾನಿವತ್ತು ಊಟ ಮಾಡುವಾಗ ಸುಹಾಸ್ನ ನೋಡಿದೆ. 6 ವರ್ಷಗಳ ಹಿಂದೆ ನಡೆದ ಕಹಿ ಘಟನೆ ಬಗ್ಗೆ ಮಾತಾಡಲು ಅಶ್ವಿನಿಗೆ ಮೇಘನಾಳನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅದನ್ನು ಕೇಳಿ ಅವಳು ನಿಜವಾಗ್ಲೂ ಆಶ್ಚರ್ಯಚಕಿತಳಾದ್ಲು. ನಂತರ ಮೃದುವಾದ ಧ್ವನಿಯಲ್ಲಿ, ಅಯ್ಯೋ ಅಶ್ವಿನಿ, ವಿಧಿ ಎಂತಹ ಆಟ ಆಡ್ತಾ ಇದೆ ನೋಡು. ಒಬ್ಬರನ್ನೊಬ್ಬರು ಹುಡುಕದ ಹೊರತು ಭೇಟಿಯಾಗುವ ಸಾಧ್ಯತೆ ಇಲ್ಲ. ಆದರೆ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ವಲ್ಲ ಅಂತ ವ್ಯಥೆಪಟ್ಲು. ಅಶ್ವಿನಿ ನೋಟವನ್ನು ನೆಲಕ್ಕೆ ತಗ್ಗಿಸಿ ಯಾವುದೋ ಆಳವಾದ ಯೋಚನೆಗೆ ಮುಳುಗ್ತಾಳೆ. ಅವಳನ್ನು ನೋಡಿದ ನಂತರ ನಿನಗೆ ಹೇಗೆ ನೆನೆಸ್ತಾ ಇದೆ? ಮೇಘನ ಪ್ರಶ್ನಿಸಿದಾಳೆ. ಅದಕ್ಕೆ ಅಶ್ವಿನಿ ತುಟಿ ಬಿಚ್ಚಿ, ನನ್ನ ಮನಸ್ಸಿನಲ್ಲಿ ಏನಾಗ್ತಿದೆ ಅಂದರೆ, ಅವನ ಮತ್ತು ನನ್ನ ನಡುವಿನ ಸಂಬಂಧ 6 ವರ್ಷಗಳ ಹಿಂದೆಯೇ ಸಂಪೂರ್ಣವಾಗಿ ಮುಗಿದು ಹೋಯಿತು. ಈಗ ನಾವು ಇಬ್ಬರು ಪರಸ್ಪರ ಅಪರಿಚಿತರಷ್ಟೇ. ಅವನು ಇನ್ನು ಮುಂದೆ ನನ್ನನ್ನು ನೋಯಿಸಲು ಸಾಧ್ಯವಿಲ್ಲ. ನನ್ನ ಜೀವನದ ಉದ್ದಕ್ಕೂ ನನಗೇ ಆದ ಒಂದು ಆಸೆ ಇರುವುದು, ನನ್ನ ಮಕ್ಕಳಾದ ಆರವ್ ಮತ್ತು ಆದಿತ್ಯರನ್ನು ಚೆನ್ನಾಗಿ ನೋಡಿಕೊಂಡು ಅವರೊಂದಿಗೆ ಸಂತೋಷದಿಂದ ಕೊನೆಯವರೆಗೂ ಬದುಕಬೇಕು ಅಷ್ಟೇ ಅಂತ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳಲು. ಅಶ್ವಿನಿ ಎಲ್ಲವನ್ನ ಬಹಳ ಪಕ್ವವಾಗಿ ಯೋಚಿಸಿದ್ಲು. ಅದನ್ನು ಕಂಡು ಮೇಘನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು. ಅವಳು ತನ್ನ ಆತ್ಮೀಯ ಗೆಳತಿಯ ಭುಜಗಳನ್ನು ತಟ್ಟಿ, ಅದು ಸರಿ ಅಶ್ವಿನಿ, ನೀನು ನಿಜಕ್ಕೂ ಅದ್ಭುತವಾದ ಹುಡುಗಿ. ಅನೇಕ ಮಂದಿ ಇದ್ದಾರೆ ನಿನ್ನನ್ನು ಇಷ್ಟಪಡೋರು, ಆದರೆ ನಿನಗೆ ಇಷ್ಟವಾದವರನ್ನು ಆಯ್ಕೆ ಮಾಡ್ಕೊ. ಆ ಸುಹಾಸ್ನಂತಹ ವ್ಯಕ್ತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಅಶ್ವಿನಿ ಹೆಚ್ಚಿನ ಚರ್ಚೆಗೆ ಹೋಗದೆ ಮೌನವಾಗಿ ತಲೆ ಆಡಿಸಿದ್ಲು. ಮೇಘನ, ನಾನು ಇಲ್ಲಿಗೆ ಬಂದಾಗಿನಿಂದ ಇನ್ನೂ ಕಾರೇ ಖರೀದಿಸಿಲ್ಲ. ಇವತ್ತು ಆಫೀಸ್ ಪಾರ್ಟಿಯಲ್ಲಿ ನನ್ನ ಸಹೋದ್ಯೋಗಿಯ ಕಾರಿನ ಮೇಲೆ ಅವಲಂಬಿತ ಆಗಬೇಕಾಯಿತು. ಅದು ನನಗೆ ತುಂಬ ಕಿರಿಕಿರಿ ಅನ್ನಿಸ್ತು. ನಾಳೆ ಬೆಳಗ್ಗೆ ನಿನಗೆ ಸಮಯವಿದೆಯಾ? ಒಂದು ಕಾರನ್ನು ಆಯ್ಕೆ ಮಾಡಲು ಸಹಾಯ ಮಾಡ್ತೀಯಾ ಅಂತ ಕೇಳೋದು. ಮೇಘನಾಳ ಗಮನ ತಕ್ಷಣವೇ ಆ ವಿಷಯದ ಕಡೆ ತಿರುಗ್ತು. ಆದರೆ ಅಶ್ವಿನಿ ಯಾಕೆ ಹೊಸ ಕಾರ್ ಖರೀದಿಸಕ್ಕೆ ಬಯಸ್ತಿದ್ದಾಳೆ ಅಂತ ತಿಳಿಯದೆ ಅವಳು ಗೊಂದಲಕ್ಕೊಳಗಾದ್ಲು. ಕಾರು ಯಾಕೆ ಖರೀದಿಸಬೇಕು ಅಶ್ವಿನಿ? ನನ್ನ ಗ್ಯಾರೇಜ್ನಲ್ಲಿ 1-2 ಕಾರುಗಳು ಸುಮ್ಮನೇ ಇವೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಹೋಗು ಅಂತ ಹೇಳ್ತಾಳೆ. ಅಶ್ವಿನಿ ಹುಬ್ಬು ಮೇಲಕ್ಕೆತ್ತಿ ಅಚ್ಚರಿಯಿಂದ, ನೀನು ನಿಜವಾಗಿಯೂ ಅಷ್ಟೊಂದು ಉದಾರಿಯೇ ಎಂದು ಮುಗುಳ್ನಕ್ಕಳು. ಒಬ್ಬರನ್ನೊಬ್ಬರು ನೋಡಿದ ನಂತರ ಮೇಘನ ಪ್ರೀತಿಯಿಂದ ಅಶ್ವಿನಿಯ ಕುತ್ತಿಗೆ ಕೈ ಹಾಕಿ, ನೀನು ನನ್ನ ಪ್ರೀತಿಯ ಮಕ್ಕಳ ತಾಯಿ ಅಲ್ವೇ? ನನ್ನದು ಏನಿದೆಯೋ ಅದು ನಿನ್ನದೇ ಅಶ್ವಿನಿ ಅಂತ ಭಾವಪೂರ್ಣವಾಗಿ ಹೇಳಲು. ತುಂಬ ಧನ್ಯವಾದಗಳು ಮೇಘನ ಅಂತ ಅಶ್ವಿನಿ ಕೃತಜ್ಞತೆಯಿಂದ ನೋಡಿದ್ಲು. ಇಬ್ಬರು ತಡರಾತ್ರಿಯವರೆಗೆ ಮಾತುಕತೆಯಲ್ಲಿ ಮಗ್ನರಾದರು. ಸಮಯ ಬಹಳ ದಾಟ್ತಾ ಇದೆ. ಅದನ್ನು ಗಮನಿಸಿದ ಮೇಘನ ಅನಿವಾರ್ಯವಾಗಿ ಪಕ್ಕದ ಮನೆಗೆ ಹಿಂತಿರುಗ್ತಾಳೆ. ಅಶ್ವಿನಿ ತಣ್ಣೀರಿನ ಸ್ನಾನ ಮುಗಿಸಿ ಹಾಸಿಗೆ ಮೇಲೆ ಬಂದು ಮಲಗ್ತಾಳೆ. ಆದರೆ ಅವಳ ಮನಸ್ಸಿನ ಗೊಂದಲ ಕಡಿಮೆಯಾಗಿರಲಿಲ್ಲ. ಅಂದು ನಡೆದಂತಹ ಘಟನೆ ಮತ್ತು ಸುಹಾಸ್ನ ನೆನಪುಗಳು ಅವಳ ಕಣ್ಣಿನ ರೆಪ್ಪೆಯನ್ನು ಮುಚ್ಚಲು ಬಿಡ್ತಾ ಇಲ್ಲ. ಹಾಸಿಗೆಯ ಮೇಲೆ ಮಲಗಿದ್ದ ಅಶ್ವಿನಿ ತೀವ್ರ ತಳಮಳದಿಂದ ಬಹಳ ಹೊತ್ತು ಉರುಳಾಡಿದ ನಂತರವೇ ಮೆಲ್ಲನೆ ಕನಸಿನ ಲೋಕಕ್ಕೆ ಜಾರಿದ್ಲು. ಆದರೆ ಅವಳ ಕನಸಿನಲ್ಲೂ ನೆಮ್ಮದಿ ಇರಲಿಲ್ಲ. ಆ ಕನಸಿನಲ್ಲಿ ಅವಳು ಮತ್ತೆ ಸಮುದ್ರ ತೀರದ ಆ ಹೋಟೆಲ್ನ ಖಾಸಗಿ ಕೋಣೆಗೆ ಮರಳಿದ್ಲು. ಅಲ್ಲಿ ಸುಹಾಸ್ ತನ್ನ ಗೋಡೆಗೆ ಬಲವಾಗಿ ಹೊತ್ತಿ ಹಿಡಿದು ಕಣ್ಣು ಮುಚ್ಚಿ ತನ್ನ ತುಟಿಗಳ ಹತ್ತಿರ ಬರುತ್ತಿರುವಂಥದ್ದನ್ನು ಕಂಡ್ಳು. ಅವರ ತುಟಿಗಳು ಪರಸ್ಪರ ಸ್ಪರ್ಶಿಸುವಷ್ಟರಲ್ಲಿ ಅಶ್ವಿನಿ ಮೈಯ ಮೇಲೆ ಬೆವರು ಸುರಿಸುತ್ತಾ ತೀವ್ರವಾಗಿ ಎಚ್ಚರವಾದಳು. ಆ ಭೀಕರ ಕನಸಿನಲ್ಲಿ ಎಚ್ಚರವಾದ ನಂತರ ಅವಳಿಗೆ ಮತ್ತೆ ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಗಾಗಿ ಮರುದಿನ ಬೆಳಗ್ಗೆ ಮಕ್ಕಳು ಡೈನಿಂಗ್ ಟೇಬಲ್ ಬಳಿ ಉಪಹಾರ ಸೇವಿಸುತ್ತಿದ್ದಾಗ ಅಶ್ವಿನಿ ಕಣ್ಣುಗಳು ಕೆಳಗೆ ಕಪ್ಪು ವರ್ತುಲಗಳೊಂದಿಗೆ ಸುಸ್ತಾಗಿ ಬಂದು ಕುಳಿತುಕೊಂಡ್ಳು. ತಾಯಿಯ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ ಆರವ್ ಚಿಂತೆಯಿಂದ, ಅಮ್ಮ, ನೆನ್ನೆ ರಾತ್ರಿ ನೀನು ಸರಿಯಾಗಿ ನಿದ್ದೆ ಮಾಡಲಿಲ್ವಾ ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ಅಶ್ವಿನಿ ತನ್ನ ರಾತ್ರಿಯ ಕನಸನ್ನು ನೆನೆದು ಒಂದು ಕ್ಷಣ ಒಳಗೊಳಗೆ ನಡುಗಿದ್ಲು. ಆದರೆ ತಕ್ಷಣವೇ ತನ್ನನ್ನು ತಾನು ಸರಿದೂಗಿಸ್ಕೊಂಡು ಸಹಜವಾಗಿ ಮುಗುಳ್ನಗುತ್ತಾ, ಹೌದು ಕಂದ, ನೆನ್ನೆ ರಾತ್ರಿ ಆಫೀಸಿನ ಕೆಲವು ಮುಖ್ಯವಾದ ಫೈಲ್ಗಳನ್ನು ಓದುತ್ತಾ ಕುಳಿತಿದ್ದೆ. ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಅಂತ ಸುಳ್ಳು ಹೇಳಿದ್ಲು. ತನ್ನ 2 ಚತುರ ಗಂಡು ಮಕ್ಕಳು ಇನ್ನೂ ಹತ್ತಿರದಿಂದ ಗಮನಿಸಿದರೆ ಸತ್ಯ ಕಂಡು ಹಿಡಿದು ಬಿಡ್ತಾರೆ ಅಂತ ಆತಂಕದಿಂದ ಅವಳು ಬೇಗನೆ ತಲೆ ತಗ್ಗಿಸಿ ತಿನ್ನುವಂತೆ ನಟಿಸಿದ್ಲು. 2 ಮಕ್ಕಳು ಒಬ್ಬರನ್ನೊಬ್ಬರು ಅರ್ಥಪೂರ್ಣವಾಗಿ ನೋಡಿಕೊಂಡ್ರು. ಆದರೆ ತಾಯಿಯನ್ನು ಮತ್ತಷ್ಟು ಪೀಡಿಸಲು ಇಷ್ಟಪಡದೆ, ಅಮ್ಮ, ಕೆಲಸದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂತ ಮಾತ್ರ ಹೇಳಿದ್ರು. ಉಪಹಾರ ಮುಗಿದ ತಕ್ಷಣ ಅಶ್ವಿನಿ ತನ್ನ 2 ಗಂಡು ಮಕ್ಕಳನ್ನು ಕರೆದುಕೊಂಡು ಪಕ್ಕದಲ್ಲೇ ಇದ್ದಂತಹ ಮೇಘನಾಳ ಮನೆಗೆ ಹೋಗ್ತಾರೆ. ಅಶ್ವಿನಿ, ನಿನಗೆ ಇದರಲ್ಲಿ ಯಾವ ಕಾರು ಇಷ್ಟವಾಗ್ತದೋ ಅದನ್ನು ತಗೊಂಡು ಹೋಗು, ಯಾವುದರ ಬಗ್ಗೆ ಯೋಚಿಸಬೇಡ ಅಂತ ಹೇಳುತ್ತಾ ಮೇಘನ ಕೈಯಲ್ಲಿ ಕಾರಿನ ಕೀಗಳನ್ನು ಹಿಡಿದು ಅವರನ್ನು ತನ್ನ ದೊಡ್ಡ ಗ್ಯಾರೇಜ್ಗೆ ಕರೆದೊಯ್ದಳು.
ಆರೋ ಮತ್ತು ಆದಿತ್ಯ ಬಾಲ್ಕನಿಯ ಒಂದು ನಿಂತು ನೋಡ್ತಾ ಇದ್ದಾರೆ. ಕಾರುಗಳ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದರಿಂದ ಅನೇಕ ಐಷಾರಾಮಿ ಕಾರುಗಳನ್ನು ಸುಲಭವಾಗಿ ಗುರುತಿಸಬಲ್ಲವರಾಗಿದ್ದರು. ಗ್ಯಾರೇಜ್ನಲ್ಲಿದ್ದ ದುಬಾರಿ ಕಾರುಗಳನ್ನು ನೋಡಿದ ತಕ್ಷಣ ಇಬ್ಬರು ಸಡಗರದಿಂದ ಚಪ್ಪಾಳೆ ತಟ್ಟುತ್ತಾ, ಮೇಘನಾ ಆಂಟಿ, ನೀವು ನಿಜಕ್ಕೂ ಸೂಪರ್ ಅಂತ ಕಿರುಚಾಡ್ತಿದ್ದಾರೆ. ಗ್ಯಾರೇಜ್ನಲ್ಲಿ ಒಮ್ಮೆ ರೌಂಡ್ ಹೊಡೆದ ನಂತರ ಅಶ್ವಿನಿ ಅಲ್ಲಿ ನಿಂತಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭವ್ಯವಾದ ಮರ್ಸಿಡೀಸ್ ಬೆಂಜ್ ಕಾರನ್ನು ಆರಿಸ್ಕೊಂಡ್ಳು. ಮೇಘನಾ ಯಾವುದೇ ಹಿಂಜರಿಕೆ ಇಲ್ಲದೆ ತಕ್ಷಣವೇ ಆ ಕಾರಿನ ಕೀಲಿಯನ್ನು ಅಶ್ವಿನಿ ಕೈಕೊಟ್ಲು. ಕಾರು ಸಿಕ್ಕ ನಂತರ ಅಶ್ವಿನಿ ತನ್ನಿಬ್ಬರು ಮಕ್ಕಳನ್ನು ಅದೇ ಹೊಸ ಕಾರಿನಲ್ಲಿ ಅವರ ಕಿಂಡರ್ ಗಾರ್ಡನ್ ಶಾಲೆಗೆ ಕರೆದುಕೊಂಡು ಹೋಗ್ತಾಳೆ. ಕಾರಿನಿಂದ ಇಳಿದಂತಹ ನಂತರ ಇಬ್ಬರು ಮಕ್ಕಳು ತಾಯಿಯತ್ತ ತಿರುಗಿ, ಅಮ್ಮ, ನಾವು ಶಾಲೆಗೆ ಹೋಗಿ ಬರ್ತೇವೆ. ನೀನು ಆಫೀಸ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ದೇಹಕ್ಕೆ ತೊಂದರೆ ಕೊಟ್ಕೊಳ್ಬೇಡ, ಆಯ್ತಾ ಅಂತ ಹೇಳ್ತಾರೆ. ಅಶ್ವಿನಿ ವಾತ್ಸಲ್ಯದಿಂದ ತಲೆಯಾಡಿಸಿ, ನೀವು ಅಷ್ಟೇ ಶಾಲೆಯಲ್ಲಿ ಬುದ್ಧಿವಂತರಾಗಬೇಕು. ಸಂಜೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಬಾಯ್ ಅಂತ ಹೇಳ್ತಾರೆ. ಇಬ್ಬರು ಗಂಡು ಮಕ್ಕಳು ವಿಧೇಯತೆಯಿಂದ ತಲೆಯಾಡಿಸಿ ಒಟ್ಟಿಗೆ ಕಿಂಡರ್ ಗಾರ್ಡನ್ ಒಳಗೆ ಹೋಗ್ತಾರೆ. ಅಶ್ವಿನಿ ಅವರಿಬ್ಬರ ಕಣ್ಣಿನಿಂದ ಮರೆಯಾಗುವವರೆಗೂ ಪ್ರೀತಿಯಿಂದ ನೋಡುತ್ತಾ ನಿಂತಿದ್ಲು. ನಂತರ ಅವಳು ಕಾರನ್ನು ಸ್ಟಾರ್ಟ್ ಮಾಡಿ ನಿಧಾನವಾಗಿ ಶಾಲೆಯ ಗೇಟ್ನಿಂದ ದೂರ ಚಲಾಯಿಸ್ಕೊಂಡು ಹೋಗ್ತಾಳೆ. ಅಶ್ವಿನಿಯ ಕಾರು ಹೊರಟ ಸರಿಯಾಗಿ 2 ನಿಮಿಷಗಳ ನಂತರ ಅದೇ ಕಿಂಡರ್ ಗಾರ್ಡನ್ ಪ್ರವೇಶ ದ್ವಾರದ ಮುಂದೆ ಅತ್ಯಂತ ಐಷಾರಾಮಿ ರಾಯಲ್ ಆದ ಬ್ಲ್ಯಾಕ್ ರೋಲ್ಸ್ ಕಾರ್ ಬಂದು ನಿಲ್ಲುತ್ತೆ. ಕಾರು ನಿಲ್ಲುತ್ತಿದ್ದಂತೆಯೇ PA ಕವಿನ್ ಅತ್ಯಂತ ಗೌರವದಿಂದ ಕೆಳಗಿಳಿದು ಹಿಂದಿನ ಸೀಟಿನಿಂದ ಬಾಗ್ಲನ್ನು ತೆರೀತಾನೆ. ಅಬ್ಬಾ, ಅಶ್ವಿನಿ ಮಕ್ಕಳನ್ನು ಬಿಟ್ಟು ಹೋದ ತಕ್ಷಣವೇ ಅದೇ ಶಾಲೆಯಲ್ಲಿ ಸುಹಾಸ್ನ ರೋಲ್ಸ್ ರಾಯ್ ಕಾರು ಬಂದು ನಿಲ್ತಾ ಇದೆ. ಸುಹಾಸ್ ಅಲ್ಲಿಗೆ ಬಂದಿದ್ದು ಯಾಕೆ? ಅವನು ತನ್ನ ಮಗಳು ಅನ್ವಿತಾಳನ್ನು ಬಿಡಲು ಬಂದಿದ್ದ ಅಥವಾ ಅಶ್ವಿನಿಯ ಮಕ್ಕಳನ್ನು ಹುಡ್ಕೊಂಡು ಬಂದಿದ್ದಾನ? ಕವಿನ್ ಕಾರಿನ ಬಾಗಿಲು ತೆರಿತಾನೆ. ಸುಹಾಸ್ ಅನ್ವಿತಾಳನ್ನು ಎಚ್ಚರಿಕೆಯಿಂದ ಕೆಳಗಿಳಿಸ್ತಾನೆ. ಅನ್ವಿತಾಳ ಪುಟ್ಟ ಪಾದಗಳು ನೆಲಕ್ಕೆ ಅಪ್ಪಳಿದ ತಕ್ಷಣ ಅವಳು ತನ್ನ ತಂದೆಯತ್ತ ತಿರುಗಿ ಮುಗುಳ್ನಗುತ್ತಾ ಕೈ ಬೀಸ್ತಾ ಇದ್ದಾಳೆ. ಒಳಗೋಕಂದ. ಸುಹಾಸ್ ಮೆಲ್ಲನೆ ತಲೆಯನ್ನು ಸವರಿ ಹೇಳ್ತಾ ಇದ್ದಾನೆ, ಸಂತೋಷದಿಂದ ಆ ಮಗು ಒಳಗಡೆ ಹೋಗುತ್ತೆ. ಅನ್ವಿತಾ ಕಾರನ್ನು ಬಿಟ್ಟು ಹೋಗುವುದನ್ನು ನೋಡ್ತಿದ್ದ ಸುಹಾಸ್ನ ಕಣ್ಣುಗಳಲ್ಲಿ ಒಂದು ಸಣ್ಣ ಆಲೋಚನೆ ಅನ್ನೋದು ಮೂಡುತ್ತೆ. ಬಹುಶಃ ಕಿಂಡರ್ ಗಾರ್ಡನ್ನಲ್ಲಿ ಈ ಥರ ಮಕ್ಕಳೊಂದಿಗೆ ಸಂವಹನ ನಡೆಸ್ತಾ ಇರೋದ್ರಿಂದ ಅವಳು ಅಳುಕನ್ನು ಬಿಟ್ಟು ಹೊರ ಬರ್ತಿದ್ದಾಳೆ ಅಂತ ಅನ್ನಿಸ್ತು. ಮಾನಸಿಕ ತಜ್ಞರು ಹೇಳಿದ್ದು ನಿಜವೇ ಇರಬೇಕು. ಅನ್ವಿತಾ ತನ್ನ ವಯಸ್ಸಿನ ಮಕ್ಕಳೊಂದಿಗೆ ಬರೀತಾರೆ, ಅವಳ ಆಂಟಿಸಮ್ ಲಕ್ಷಣಗಳು ಕ್ರಮೇಣ ಸುಧಾರಿಸ್ತವೆ ಅಂತ ಸುಹಾಸ್ನಿಗೆ ಸಮಾಧಾನ ತರುತ್ತೆ. ಶಿಕ್ಷಕರು ಅನ್ವಿತಾಳನ್ನು ಕರೆದುಕೊಂಡು ಹೋದ ನಂತರವೇ ಸುಹಾಸ್ ತನ್ನ ಕಣ್ಣುಗಳನ್ನು ಅವಳಿಂದ ತೆಗಿತಾನೆ. ನಂತರ ಕವಿನ್ಗೆ ಹೋಗೋಣ ಅಂತ ಹೇಳಿ ಆಜ್ಞಾಪಿಸ್ತಾರೆ. ಕವಿನ್ ತಲೆಯಾಡಿಸಿ ವೇಗವಾಗಿ ವರ್ಮಾ ಗ್ರೂಪ್ ಕಚೇರಿಯ ಕಡೆಗೆ ಕಾರನ್ನು ಚಲಾಯಿಸ್ತಾನೆ. ಕಚೇರಿ ತಲುಪಿದ ತಕ್ಷಣ ಸುಹಾಸ್ ಆತುರದಿಂದ ನಿರ್ವಹಣಾ ಸಮಿತಿಯ ಸಭೆಗೆ ಹಾಜರಾಗ್ತಾನೆ. ಸಭೆ ಮುಗಿದ ಸುಮಾರು 1 ಗಂಟೆ ಕಳೆದ ನಂತರ ಸುಹಾಸ್ ನೇರವಾಗಿ ತನ್ನ ಕಚೇರಿಗೆ ಹಿಂತಿರುಗಿದ. ಸುಹಾಸ್, ನೀವು ಇಲ್ಲೇ ಇದ್ದೀರಾ? ಅವನು ಕೋಣೆಯನ್ನೇ ಪ್ರವೇಶಿಸಿದಂತೆ ಆರತಿಯ ಧ್ವನಿ ಅವನನ್ನು ಸ್ವಾಗತಿಸಿತು. ಅವಳ ಧ್ವನಿ ಕೇಳಿದ ತಕ್ಷಣ ಸುಹಾಸ್ನ ಉಬ್ಬು ಕೂಡ ಗಂಟಾಕಿತ್ತು. ಅವನು ತನ್ನ ಕೋಣೆಯತ್ತ ನೋಡಿದಾಗ ಕಪ್ಪು ಸೂಟ್ ಧರಿಸಿದ್ದ ಆರತಿ ಅವನ ಆಫೀಸ್ ಮೇಜಿನ ಮುಂದೆ ನಗುತ್ತಾ ನಿಂತಿರುವುದನ್ನು ಕಾಣ್ತಾನೆ. ಅವಳು ಬಹಳ ಸಮಯದಿಂದ ಅವನನ್ನೇ ಕಾಯ್ತಾ ಇದ್ಲು ಅಂತ ಸ್ಪಷ್ಟವಾಗಿತ್ತು. ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ ಸುಹಾಸ್ ತಣ್ಣಗೆ ಕೇಳ್ತಾನೆ. ಅವನು ತನ್ನ ಮೇಜಿನ ಮೇಲಿದ್ದಂತಹ ಇನ್ನೊಂದು ಬದಿಗೆ ಹೋಗಿ ಕುಳಿತುಕೊಂಡ. ಅವನ ನೋಟ ಮೊದಲು ಮೇಜಿನ ಮೇಲಿದ್ದ ಫೈಲ್ಗಳ ಮೇಲೆ ಅರಿತು, ನಂತರ ನಿಧಾನವಾಗಿ ಕಾವ್ಯಾಳ ಮೇಲೆ. ಸುಹಾಸ್ ಕುಳಿತುಕೊಳ್ಳುವುದನ್ನು ನೋಡಿ ಕಾವ್ಯನು ಕುಳಿತುಕೊಳ್ತಾಳೆ. ಅವಳ ಮುಖದಲ್ಲಿದ್ದ ಮಂದಹಾಸ ಮಾಸಲಿಲ್ಲ. ಸ್ವಲ್ಪ ಸಮಯದ ಹಿಂದೆಯೇ ಬಂದ ಕವಿನ್ ನೀವು ಸಭೆಯಲ್ಲಿದ್ದೀರಿ ಅಂತ ಹೇಳಿದ್ರು ಅಂತ ಅಂತಾಳೆ. ಆದರೆ ಮಾತನಾಡುವಾಗ ಸುಹಾಸ್ನ ತುಟಿಯ ಮೂಲೆಯಲ್ಲಿ ಒಣಗಿದ ಗಾಯವನ್ನು, ಅಂದರೆ ಅಶ್ವಿನಿ ಮಾಡಿರೋ ಗಾಯ ಗಮನಿಸ್ತಾಳೆ. ಅದನ್ನು ಕಂಡ ತಕ್ಷಣ ಕಾವ್ಯ ಹೃದಯದ ಒಂದು ಕ್ಷಣ ಬಡಿತವನ್ನು ತಪ್ಪಿಸ್ತು. ಅವನಂಥ ಶಕ್ತಿಶಾಲಿ ವ್ಯಕ್ತಿಗೆ ಗಾಯವಾಗಿದ್ದು ಹೇಗೆ ಅಂತ ಯೋಚಿಸ್ತಾ ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡುತ್ತವೆ. ಕಾವ್ಯಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತೆ. ಅವಳು ತಡೆಯಲಾರದೆ, ಸುಹಾಸ್, ನಿನ್ನ ತುಟಿಗೆ ಏನಾಗಿದೆ, ನೋಯ್ತಾ ಇದೆಯಾ ಅಂತ ಆತಂಕದಿಂದ ಕೇಳ್ತಾಳೆ. ಇಂದಿನ ರಾತ್ರಿ ಅಶ್ವಿನಿಯೊಂದಿಗೆ ನಡೆದ ಆ ಘಟನೆಯನ್ನು ನೆನಪಿಸಿಕೊಂಡು ತಕ್ಷಣವೇ ಸುಹಾಸ್ನ ಕಣ್ಣುಗಳಲ್ಲಿ ದ್ವೇಷದ ಕಿಡಿ ಮುನಿಗುತ್ತೆ. ಅವನ ಧ್ವನಿ ಎಂದಿಗಿಂತಲೂ ಹೆಚ್ಚು ಕಠೋರವಾಯಿತು. ನನ್ನ ಆಕಸ್ಮಿಕ ತಪ್ಪಿನಿಂದ ನಾನೇ ಕಚ್ಚಿಕೊಂಡಿದ್ದು. ನೀನು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಉತ್ತರಿಸ್ತಾನೆ. ಕಾವ್ಯ ಸ್ವಲ್ಪ ಹಿಂಜರಿಕೆಯಿಂದಲೇ ತಲೆಯಾಡಿಸಿ, ಸುಹಾಸ್ ಇಷ್ಟು ವರ್ಷಗಳಿಂದ ತನ್ನನ್ನು ಬಿಟ್ಟು ಬೇರೆ ಯಾವುದೇ ಮಹಿಳೆಯ ಹತ್ತಿರವೂ ಸುಳಿದಿಲ್ಲವಾದ್ದರಿಂದ ತಾನು ಸುಮ್ಮನೆ ಅನಗತ್ಯವಾಗಿ ಸಂಶಯ ಪಡ್ತಾ ಇದ್ದೇನೆ ಅಂತ ಅವಳು ತನ್ನ ಮನಸ್ಸಿಗೆ ತಾನೇ ಸಮಜಾಯಿಸಿ ಕೊಟ್ಕೊಳ್ತಾಳೆ. ಆ ಯೋಚನೆ ಅವಳಿಗೆ ಸ್ವಲ್ಪ ನಿರಾಳತೆಯನ್ನು ತರುತ್ತೆ. ಸರಿ, ನೀವೀಗ ಇಲ್ಲಿಗೆ ಬಂದ ಉದ್ದೇಶವೇನು? ಸುಹಾಸ್ ಯಾವುದೇ ಭಾವನೆಗಳಿಲ್ಲದ ಶುಷ್ಕ ಸ್ವರದಲ್ಲಿ ಕೇಳ್ತಾನೆ.
ಅದನ್ನು ಕೇಳಿ ಕಾವ್ಯ ಮತ್ತೆ ತನ್ನ ಮುಖದ ಮೇಲೆ ಮಂದಹಾಸವನ್ನು ತಂದುಕೊಳ್ಳುತ್ತಾ, ನಾನು ಒಂದು ಮುಖ್ಯವಾದ ಕೆಲಸಕ್ಕಾಗಿ ಬಂದಿದ್ದೀನಿ. ನಮ್ಮ ಎರಡೂ ಕುಟುಂಬಗಳ ಜಂಟಿ ವ್ಯವಹಾರದ ಒಪ್ಪಂದಕ್ಕೆ ಸಹಿ ಹಾಕುವ ಕೊನೆಯ ಹಂತದ ಕೆಲಸ ಬಾಕಿ ಇದೆ. ಅದರಲ್ಲಿ ಏನಾದರೂ ಹೊಸ ಷರತ್ತುಗಳಿವೆಯಾ ಅಂತ ಕೇಳಲು ಬಂದೆ. ಅಷ್ಟೇ ಅಲ್ಲದೆ ನನ್ನ ಪೋಷಕರು ಇಂದು ರಾತ್ರಿ ನಿಮ್ಮನ್ನು ಊಟಕ್ಕೆ ಆಹ್ವಾನಿಸಬಹುದೇ ಅಂತ ಕೇಳಲು ಹೇಳಿದ್ರು. ನಿಮ್ಮ ಪೋಷಕರು ಸಹ ಅಲ್ಲಿಗೆ ಬರ್ತಾ ಇದ್ದಾರೆ. ನಿಮಗೇನಾದರೂ ಸಮಯವಿದೆಯಾ ಅಂತ ನೋಡಿ ಅಂತ ಅಂದ್ಲು. ಕಾವ್ಯ ಹಾಗೆ ಹೇಳ್ತಿದ್ರು. ಅವಳ ಹೆತ್ತವರು ಔತಣಕೂಟಕ್ಕೆ ಸುಹಾಸ್ನ ಪೋಷಕರನ್ನು ಕರೆದಿರುವುದು ನಿಸ್ಸಂದೇಹವಾಗಿ ಇವರಿಬ್ಬರ ಮದುವೆಯನ್ನು ಬೇಗ ಮಾಡುವಂತೆ ಒತ್ತಡ ಇರಲು ಎಂಬುದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸುಹಾಸ್ ಅವಳನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಹಿಮದಂತೆ ತಣ್ಣಗಿರುವ ಧ್ವನಿಯಲ್ಲಿ, ಇಂದು ರಾತ್ರಿ ನನಗೆ ಅತ್ಯಂತ ಮುಖ್ಯವಾದ ವ್ಯಕ್ತಿಯೊಬ್ಬರನ್ನು ಭೇಟಿಯಾಗುವ ಮಾಡುವ ಕೆಲಸ ಇದೆ, ಹಾಗಾಗಿ ಬರಲು ಸಮಯ ಆಗುವುದಿಲ್ಲ ಎಂದು ನಿನ್ನ ಹೆತ್ತವರಿಗೆ ತಿಳಿಸಿಬಿಡು ಅಂತ ನೇರವಾಗಿಯೇ ನಿರಾಕರಿಸ್ತಾನೆ. ಅದನ್ನು ಕೇಳಿ ತಕ್ಷಣ ಕಾವ್ಯಾಳ ಮುಖದಲ್ಲಿದ್ದ ನಗು ಹಾಗೆ ಎಪ್ಪುಗಡ್ತು. ಒಂದು ಕ್ಷಣ ಅವಳಿಗೆ ಸುಹಾಸ್ನಿಗೆ ಏನು ಉತ್ತರಿಸಬೇಕು ಅಥವಾ ಬೈಬೇಕು ಗೊತ್ತಾಗಿಲ್ಲ. ವಾಸ್ತವವಾಗಿ ಈ ಭೋಜನದ ಏಕೈಕ ಉದ್ದೇಶವೇ ಇವರಿಬ್ಬರ ಮದುವೆಯ ತ್ವರಿತಗೊಳಿಸುವಂಥದ್ದು. ನಿಜ ಹೇಳಬೇಕಂದ್ರೆ ಈ ಮದುವೆ ಕೆಲವು ವರ್ಷಗಳ ಹಿಂದೆ ನಡೀಬೇಕಾಗಿರುವಂಥದ್ದು. ಆದರೆ ಅಶ್ವಿನಿ 6 ವರ್ಷಗಳ ಹಿಂದೆ ಇವನ ಜೀವನದಿಂದ ದೂರ ಹೋದಾಗಿನಿಂದ ಸುಹಾಸ ಒಂದಿಲ್ಲೊಂದು ಕೆಲಸಗಳಲ್ಲಿ ನೆಪಗಳನ್ನು ಹೇಳುತ್ತಾ ಮದುವೆಯನ್ನು ಮುಂದೂಡುತ್ತಲೇ ಬರ್ತಾ ಇದ್ದಾನೆ. ಆ ನಂತರ ತನ್ನ ಮುದ್ದು ಮಗಳು ಅನ್ವಿತಾಳ ಜವಾಬ್ದಾರಿಯನ್ನು ಮುನ್ನೆಲೆಗೆ ತಂದು ಮದುವೆಯನ್ನು ಮತ್ತಷ್ಟು ವಿಳಂಬಗೊಳಿಸ್ತಾ ಇದ್ದಾನೆ. ಹೀಗೆ 6 ವರ್ಷಗಳು ಕಳೆದು ಹೋದು. ಇಷ್ಟು ದಿನ ತಾಳ್ಮೆಯಿಂದ ಕಾಯ್ತಾ ಇದ್ರು. ಕಾವ್ಯಾಳ ಕೈಯಲ್ಲಿ ಯಾವುದೇ ಪರಿಹಾರ ಇರಲಿಲ್ಲ. ಒಬ್ಬ ಹುಡುಗಿಯಾಗಿ ಅವಳು ಚಿಂತಿಸದೇ ಇರಲು ಹೇಗೆ ಸಾಧ್ಯ ಅಲ್ವಾ? ಈಗಲೂ ಸಹ ಸುಹಾಸ್ ಅದೇ ಮದುವೆಯ ವಿಷಯವನ್ನು ಅತ್ಯಂತ ಬೇಜವಾಬ್ದಾರಿಯಿಂದ ಮುಂದೂಡ್ತಿದ್ದಾನಲ್ವಾ? ಕಾವ್ಯಾಳ ತುಟಿಗಳ ಮೂಲೆಗಳು ಕೋಪ ಮತ್ತು ಬೇಸರದಿಂದ ನಡುತ್ತಾ ಇದ್ದಾವೆ. ಅವಳು ತನ್ನ ಮುಂದೆ ಕುಳಿತಿದ್ದ ಕಲ್ಲೆದೆಯ ವ್ಯಕ್ತಿಯನ್ನ ಕಹಿಯಿಂದಲೇ ನೋಡುತ್ತಾ, ಸುಹಾಸ, ನಾನು ನಿನಗಾಗಿ ಬರೋಬ್ಬರಿ 6 ವರ್ಷಗಳಿಂದ ಕಾಯ್ತಿದ್ದೀನಿ. ಒಂದು ಹೆಣ್ಣಿನ ಜೀವನದಲ್ಲಿ 6 ವರ್ಷಗಳು ಅಂದರೆ ಎಷ್ಟು ದೊಡ್ಡ ಸಮಯ ಗೊತ್ತಾ? ನಿನಗಾಗಿ ಕಾಯುತ್ತಿರುವುದಕ್ಕೆ ನನಗೆ ಯಾವುದೇ ವಿಷಾದವಿಲ್ಲ. ಆದರೆ ನಮ್ಮಿಬ್ಬರ ಮದುವೆ ಖಚಿತ ಎಂದಾದ ಮೇಲೂ ನೀನು ಯಾಕೆ ಪದೇ ಪದೇ ಮದುವೆಯನ್ನು ಬೇಡ ಅಂತ ಹೇಳಿ ಮುಂದೂಡ್ತಾನೆ ಇದೆಯಲ್ವಾ? ಕನಿಷ್ಠ ನಮ್ಮ ಕುಟುಂಬದ ಹಿರಿಯರಿಗಾದರೂ ಒಂದು ನೆಮ್ಮದಿ ಸಿಗಲಿ ಅಲ್ವಾ ಅಂತ ಪ್ರಶ್ನಿಸಿದ್ಲು. ಅವಳು ಮಾತನಾಡುತ್ತಿರುವಾಗ ಸುಹಾಸ್ ಮುಖಭಾವ ಎಚ್ಚರಿಕೆಯಿಂದ ಗಮನಿಸಿದ್ಲು. ಆದರೆ ಅವನ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪವಾಗಲಿ ಭಾವನೆಯಾಗಲಿ ಕಾಣಿಸ್ಲಿಲ್ಲ. ಇದನ್ನು ಕಂಡು ಅವಳು ತನ್ನ ಮನಸ್ಸನ್ನು ಮತ್ತಷ್ಟು ಗಟ್ಟಿಯಾಗಿಸ್ಕೊಂಡು, ನಾವು ಮೊದಲಿನಿಂದಲೂ ಮದುವೆಗೆ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ವಿ, ಆಗಿರುವಾಗ ಈಗ ಯಾಕೆ ಎಂದು ಮಾತನ್ನು ಮುಂದುವರಿಸಲು ಹೋದ್ಲು. ಆದರೆ ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸಿದ ಸುಹಾಸ ಅತ್ಯಂತ ಗಂಭೀರವಾಗಿ ಅವಳ ಕಣ್ಣುಗಳತ್ತ ನೋಡ್ತಾ ಇದ್ದಾನೆ. ನಾನು ನಿನ್ನನ್ನು ಮದುವೆಯಾಗುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ಮಾತು ಎಷ್ಟು ಸರಿ? ಮುಂದಿನ ಒಂದು ಭಾಗದಲ್ಲಿ ಇವರಿಬ್ಬರ ಮಿಲನ ಸಾಧ್ಯವಾಗುತ್ತಾ ನೋಡೋಣ. ಕಾವ್ಯಾಳ ಮುಂದೆ ಸುಹಾಸ್ ಈ ಮಾತು ಹೇಳಿದ ನಂತರ ಮುಂದೆ ಏನಾಗುತ್ತೆ?